ರಿಸೀವ್ ಮಾಡಿ ತಗೊಂಡು ಬಂದಂಥ 5 ಜನ. ಅವ್ರನ್ನ ನಾವು ಯಾರು ನಿಮಗೆ ಇದು ದುಡ್ಡು ತಗೊಂಡು ಬಂದರು ಏನಂತ ನಾವೆಲ್ಲ ವಿಚಾರಣೆ ಮಾಡಿದ್ಮೇಲೆ ಅವನು ಒಬ್ಬರ ಹೆಸರು ಹೇಳಿದ್ದಾನೆ. ಅವನ ಹೆಸರು ರಹೀಮ್ ಜಾಫರ್ ಸಾಬ್ ಅನ್ನೋನು, ಮತ್ತು ಅಜಯ್ ಫಕೀರಪ್ಪ ಮೂಡ್ಲಿಗಿ ಅನ್ನೋರಿಬ್ಬರು ಈ ಹಿಂದೆ ಅವರು ಧಾರವಾಡದಲ್ಲಿ ಕುಡಿಚಿ ಅನ್ನೋರನ್ನ ಮರ್ಡರ್ ಕೇಸಲ್ಲಿ ಆರೋಪಿಗಳಾಗಿ ಜೈಲಿಂದ 40 ದಿವಸ ಹಿಂದೆ ಆಚೆ ಬಂದಿರ್ತಾರೆ. ಇವನಿಗೆ ಮುಂಡಗೋಡದಲ್ಲ ಒಬ್ಬ ಖಾಜಾ ಅಂತೇಳಿ ಮತ್ತು ಇನ್ನೊಬ್ಬ ವ್ಯಕ್ತಿ, ಅವರು ಈ NMD ತುಂಬ ಬಡ್ಡಿ ವ್ಯವಹಾರ ಕೊಡ್ತಾನೆ, ಸಿಕ್ಕಾಪಟ್ಟೆ ದುಡ್ಡಿದೆ, ಹಾಗೆ ಕೇಳಿದ್ರೆ ದುಡ್ಡು ಕೊಡಲ್ಲ, ಇವನಿಗೆ ಏನಾದರೂ ಮಾಡುವ ಅಂಥೇಳಿ ಇವರು ಡಿಸೆಂಬರ್ 3ನೇ ತಾರೀಕು ಮುಂಡಗೋಡಿಗೆ ಬಂದು ಮುಂಡಗೋಡಲ್ಲಿ ಇವ್ರನ್ನೆಲ್ಲ ಚಲನವಲನಗಳನ್ನ ನೋಡಿ ಅವ್ರನ್ನ ನಮ್ಮ ದೋಸ್ತ ಬಂದಿದ್ದಾನೆ ಪರಿಚಯ ಮಾಡಿಸ್ತೀನಿ. ಇವ್ರಿಗೆ ಏನಂತ ಹೇಳಿದ್ರೆ ಈ NMDಗೆ ಯಾರು ಜೈಲಿಂದ ಬರ್ತಾರೋ ಮರ್ಡರ್ ಕೇಸ್ ಬಂದವ್ರನ್ನ ಕರೆಸಿ ಮಾತಾಡಿ ನನ್ನ ಬಡ್ಡಿ ವ್ಯವಹಾರಕ್ಕೆ ಅಥವಾ ನಮ್ದೇನೋ ವ್ಯವಹಾರಗಳೇನಿದ್ರೆ ನೋಡ್ಕೊಳ್ಳೋದಕ್ಕೆ ಬನ್ನಿ ಅಂತ ಹೇಳುವಂಥ ಖಯಾಲಿ ಇದೆ. ಹಾಗಾಗಿ ಇವನ್ನ ಅಲ್ಲಿಗೆ ಈ ಖಾಜಾ ಅನ್ನೋನು ಕರ್ಕೊಂಡೋಗಿ ಪರಿಚಯ ಮಾಡಿಸ್ತಾನೆ. ಅಲ್ಲಿ ಮನೆ ಹತ್ರ ಹೋದಾಗ ಅವ್ನ ಮನೆ, ಕಾರು, ಬೈಕ್ಗಳೆಲ್ಲ ನೋಡಿ ಇವನ ಹತ್ರ ತುಂಬ ದುಡ್ಡಿರ್ಬೋದು ಅಂತ ಡಿಸೈಡ್ ಮಾಡಿ ಆವತ್ತೇ ಏನಾದರೂ ಮಾಡಿ ಅವನ್ನ ಕಿಡ್ನ್ಯಾಪ್ ಮಾಡಬೇಕಂತ ಡಿಸೆಂಬರ್ 3ನೇ ತಾರೀಕು ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿ ಕಾಯ್ತಾ ಇರೋ ಸಂದರ್ಭದಲ್ಲಿ ನಿನ್ನೆ ಇನ್ನೊಬ್ಬ ವ್ಯಕ್ತಿ ಅವರ ಚಲನವಲನದ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತಾರೆ. ಬಂದಾದ್ಮೇಲೆ ಕಾರ್ನ ಗುದ್ದಿಸಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿ ಇಷ್ಟೆಲ್ಲ ಮಾಡಿದ್ದಾರೆ. ನಮಗೆ ಈ ಕಾರ್ನ ಯಾರು ದುಡ್ಡು ತಗೊಂಡು ಹೋಗ್ತಾರೆ ಅವ್ರು ಸಿಕ್ಕಾದ್ಮೇಲೆ ನಾವು ಅವರಿಂದ ಯಾವ ಕಾಲ್ ನಂಬರ್ಗೆ ಕಾಲ್ ಮಾಡಿದ್ರು ಅನ್ನೋದನ್ನು ನಾವು ಬೆನ್ನೆತ್ತಿ ಬಂದಾಗ ಅವರು ತಿರ್ಗಾ ತಗೊಂಡಿದ್ದ ದುಡ್ಡನ್ನು ಹಂಚ್ಕೊಳ್ಳೋದಕ್ಕೆ ಹುಬ್ಳಿಗೆ ಹೋಗೋದಕ್ಕೆ ಅವರು ಯಲ್ಲಾಪುರ ಮಾರ್ಗವಾಗಿ ಆ ವೆಹಿಕಲ್ಲು ಇಲ್ಲಿಗೆ ಬರ್ತಾ ಇರೋದನ್ನ ಮಾಹಿತಿ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಬೆನ್ನಟ್ಟಿದಂತಹ ಇಲ್ಲದು ರಂಗನಾಥ ನೀಲಮ್ಮನವರು ಮತ್ತು PSI ಪರಶುರಾಮ್ ಅವರು 2 ವೆಹಿಕಲಲ್ಲಿ ಹಿಂಬಾಲಿಸ್ತಾ ಇರ್ತಾರೆ. ಆ ಪೊಲೀಸವರು ಒಂದು ನೋಡಿದ ತಕ್ಷಣ ಅವ್ರು ಇನ್ನೂ ಫಾಸ್ಟಾಗಿ ಹೋಗೋ ಸಂದರ್ಭದಲ್ಲಿ ಅವ್ರ ವೆಹಿಕಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಹಾಗಾಗಿ ಪೊಲೀಸರು ಒಂದು ಜೀಪ್ ಮುಂದೆ ಹೋದಾಗ ಅದು ಇಮಿಡಿಯೇಟ್ಲಿ ಸಡನ್ ತೆಗೆದು ಇದಕ್ಕೆ ಮರಕ್ಕೆ ಗುದ್ದಿದ್ದಾರೆ. ಗುದ್ದ ತಕ್ಷಣ ಆಕ್ಸಿಡೆಂಟ್ ಆಗಿದೆ. ಹಾಗಾಗಿ ಕೆಳಗಡೆ ಬಿದ್ದ ತಕ್ಷಣ ಅವ್ರ ಕೈಲಿಲ್ಲಂತ ಅವ್ರು ಹಿಡಿಯೋದಕ್ಕೆ ನಮ್ಮ ಪೊಲೀಸರು ಹೋದಾಗ ಅವ್ರ ಕೈಯಲ್ಲಿದ್ದಂತಹ ಈ ಚಾಕು ಮತ್ತು ಖಾರದ ಪುಡಿನ ನಮ್ಮ ಯಲ್ಲಾಪುರ ಕ್ರೈಮ್ ಸ್ಟಾಫ್ ಶಫಿ ಅವ್ರ ಮೇಲೆ ಖಾರದ ಪುಡಿಯನ್ನೆಲ್ಲ ಹರಿಸಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದೇ ರೀತಿ ನೀಲಮ್ಮನವ್ರ ಮೇಲೆ ಕಾಲಿಗೆ ಒಂದು ಕಲ್ಲು, ಅಲ್ಲೇ ಸಿಕ್ಕಿದಂಥ ಕಲ್ಲು ತಗೊಂಡು ಕಾಲಿಗೆ ಹೊಡೆದು ಅವ್ರಿಗೆ ಲೆಫ್ಟ್ ಕಾಲಿಗೆ ಒಂದು ಇಂಜುರಿ ಆಗಿದೆ. ಅದನ್ನು ಪರಶುರಾಮ್ಗೆ ಕೈ ಬೆರಳನ್ನ ಕಟ್ ಮಾಡಿದ್ದಾರೆ. ಸೊ ಈ ಶಫಲಲ್ಲಿ ನಮ್ಮವರು ಇನ್ನು ವಿಧಿ ಇಲ್ದಿರ ಅವರು ಸರೆಂಡರ್ ಆಗಿ ಅಂತ ಹೇಳಿದಾಗಲೂ ಸಹ ಸರೆಂಡರ್ ಆಗಿರಲಿಲ್ಲ. ಆ ಗಾಳಿಯಲ್ಲಿ 2 ಸುತ್ತನ್ನ ಫೈರ್ ಮಾಡಿದ್ದಾರೆ. ಆಮೇಲೆ 2 ಆರೋಪಿಗಳು ಯಾರು ರಹೀಮ್ ಜಾಫರ್ ಸಾಬ್ ಮತ್ತು ಅಜಯ್ ಫಕೀರಪ್ಪ ಮತ್ತು ರಹೀಮ್ ಜಾಫರ್ಗೆ ಕಾಲಲ್ಲಿ ಓಡಾಡ್ತಿದ್ದ ಏನು ಫೈಟ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಕಾಲಿಗೆ 1 ಸುತ್ತಿನ ಗುಂಡನ್ನು ಇಬ್ಬರಿಗೂ ಸಹ 2 ಕಾಲಿಗೆ ಫೈರ್ ಮಾಡಿದ್ದಾರೆ. ಅದಂತ ಓಡೋಗ್ತಾ ಇರೋದಂತಹ ಸಾಗರ್ ನಾಗರಾಜ್ ಕಲಾಲ್ ಮತ್ತು ದಾದಾಪೀರ್ ಡ್ರೈವರ್ ದಾದಾಪೀರ್ ಅಲ್ಲಾ ಬಕ್ಷ್ ಮತ್ತು ಹಾಸಿಮ್ ಮೊಯ್ನುದ್ದೀನ್ ಕಿಲ್ಲೇದಾರ್ ಅಂತ ಈ 3 ಜನನೂ ಸಹ ಈ ಟೋಟಲ್ 5 ಜನ ಅವತ್ತು ಮುಂಡುಗೋಡಿಗೆ ಬಂದು 5 ಜನ ಕಿಡ್ನ್ಯಾಪ್ ಮಾಡಿ ಇವನ್ನ ಸೆಂಟ್ರಲ್ ಹಾಕ್ಸ್ಕೊಂಡು ಕರ್ಕೊಂಡೋದಂಥ 5 ಜನ ನಮಗೆ ಈ ಕಾರಲ್ಲಿ ಇಂಟ್ಯಾಕ್ಟ್ ಆಗಿ ಸಿಕ್ಕಿದ್ದಾರೆ. ಉಮೇಶ್, ರೆಹಮತ್ ಮತ್ತು ಅಲ್ತಾಫ್ ಮತ್ತು ಖ್ವಾಜಾ 5 ಜನ. ಖ್ವಾಜಾ ಇದೆಲ್ಲ ಈ ಕಿಡ್ನಾಪ್ಗೆ ಮಾಸ್ಟರ್ ಪ್ಲೇನು ಖ್ವಾಜಾ ಮತ್ತು ಅವ್ರ ತಮ್ಮ ಇನ್ನೊಬ್ರು ಇದ್ದಾರೆ. ಅವರು ಮತ್ತು ಇನ್ನೊಬ್ಬರು ವ್ಯಕ್ತಿ ನಾವು ಹುಡುಕ್ತಾ ಇದ್ವಿ. ಈಗ ಆರೋಪಿಗಳನ್ನ ವಿಚಾರ ಮಾಡಿದಾಗ ಅವರೆಲ್ಲ ನಮಗೆ ಬಿಫೋರ್ ಹಾಸ್ಪಿಟಲ್ ಸೇರೋ ಮುಂದೆ ಖಾಜಾ ಅವ್ನು ಹೇಳಿ ಇವ್ರ ಮುಖಾಂತರ ರಹೀಮ್ ಮುಖಾಂತರ ಮಾಡಿರೋದನ್ನೋದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಿದೆ. ಖಾಜಾ ಇದೆ. ಹಾಂ ಖಾಜಾ ಇದೆ. ಮುರುಗೋಡು. ಹೌದು, ಮುರುಗೋಡು.
ಅವ್ರೇನು ಮಾಡ್ತಾರೆ ಸರ್ ಮುಡುಗೋಡು ಏನಿಲ್ಲ, ಹಂಗೆ ಪಾಲ್ಬೇಡ ಶಾಪ್ ಹಾಕ್ಕೊಂಡಿದ್ದಾನೆ. ಸೊ ಈಗ ಒಟ್ಟಾರೆ ಈ ಕೇಸಲ್ಲಿ 5, 10 ಮತ್ತೆ 10 ಜನ, 10 ಅಷ್ಟಲ್ಲ, ಟೋಟಲಿ ಈ ಪ್ರಕರಣ ಸಂಬಂಧಪಟ್ಟಂಗೆ 10 ಜನ ಈಗವರೆಗೂ ಅರೆಸ್ಟ್ ಆಗಿದ್ದಾರೆ. ಈಗ ಯಾರು ಕಾಲಿಗೆ ಗುಂಡು ಬಿದ್ದಿದೆ ಅವ್ರನ್ನ ನಾವು ಕಾರವಾರ ಕ್ರಿಮ್ಸ್ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿಸಿದ್ವಿ. ಬುಲೆಟ್ಸ್ ತೆಗೆದಿದ್ದಾರೆ, ಅವರು ಪ್ರಾಣಾಪಾಯವಾಗಿದ್ದಾರೆ, ಅವರು ಚಿಕಿತ್ಸೆಯಲ್ಲಿ ಇದ್ದಾರೆ. ತಮಾಷೆ ಏನಂತ ಹೇಳಿದ್ರೆ, ತಮಾಷೆ ಅಂದರೆ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಬ್ಬರು ಹುಬ್ಳಿಯವರು. ಓನ್ಲಿ ಇವನು ರಹೀಮ್ ಅನ್ನೋನು ಮುಳುಗೋಡು, ಸ್ವತಃ ಮುಳುಗೋಡು, ಬಟ್ ಇಲ್ಲಿ ಊರು ಬಿಟ್ಟು ಅಲ್ಲಿದ್ದಾನೆ. ಬಟ್ ಇವ್ರ ಮೇಲೆ ಎಲ್ಲರ ಮೇಲೂ ಸಹ ಕೇಸಸ್ ಇದೆ. ಅಂದರೆ ಇವರೆಲ್ಲರ ಮೇಲೂ ಸಹ ಕ್ರಿಮಿನಲ್ ಹಿನ್ನೆಲೆ ಇದೆ. 1, 3, 4, 5 ಈ ಥರ ಎಲ್ಲ ಕೇಸ್ಗಳಿದೆ. ಇವರಿಬ್ಬರು ರಹೀಮ್ ಮತ್ತು ಅಜಯ್ ಮೇಲೆ ಮರ್ಡರ್ ಕೇಸಿಂದ ಆಚೆ ಬಂದಿದ್ದಾರೆ. ಅಲ್ಲಿ ಡೇ ಲೈಟಲ್ಲಿ ಹುಬ್ಳಿನಲ್ಲಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವರು ಇದು ಮರ್ಡರ್ ಮಾಡಿ ಸರೆಂಡರ್ ಆಗಿ ಜೈಲಿಂದ ಈಗ ತಿರ್ಗಾ ಬೇಲ್ ಮೇಲೆ ಬಂದ ತಕ್ಷಣ ಬಂದ 40 ದಿನಕ್ಕೇ ತಿರ್ಗಾ ಏನೋ ಒಂದು ಮಾಡಬೇಕು ಜೀವನಕ್ಕೆ ಅಂತೇಳಿ ಇದನ್ನೊಂದು ಪ್ಲ್ಯಾನ್ ಮಾಡಿ, ಅವನ ಹತ್ರ ತುಂಬ ದುಡ್ಡಿದೆ, ಅವನು ಮಾಡಿದ್ರೆ ಒಂದು 50ರಿಂದ 1 ಕೋಟಿ ರೂಪಾಯಿ ನಾವು ಗಳಿಸ್ಬೋದು ಅಂತ ಆಲೋಚನೆಯಿಂದ ಇದು 10 ಜನ ಪ್ಲಸ್ ಅಲ್ಲಿರುವಂಥ ಮುಡುಗೋಡು ಇಬ್ಬರು ಸೇರಿ ದೊಡ್ಡ ಮಾಸ್ಟರ್ ಪ್ಲ್ಯಾನು ಮಾಡಿದ್ದಾರೆ. 2000 ಆರೋಪಗಳು ಸಿಕ್ಕಿದೆ, ಅದಕ್ಕೂ ಬೆಲೆ ಬೀಸಿದ್ವಿ. ಬಟ್ ಇದರಲ್ಲಿ ಘಟನೆ ನಡೆದ ಒಂದು 12 ತಾಸಲ್ಲೇ ರಾತ್ರಿ ಹಗಲು ನಮ್ಮ ಪೊಲೀಸರು DSP ಗಣೇಶ್ ಅವರ ನೇತೃತ್ವದಲ್ಲಿ ಟೆಕ್ನಿಕಲ್ ಏನೂ ಇರಲಿಲ್ಲ, ಮೊಬೈಲ್ ಫೋನ್ಸು ಏನಿರಲಿಲ್ಲ. ಅವನು ಬೇರೆ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಡೈರೆಕ್ಟ್ ಕಾಲ್ ಮಾಡ್ತಾಯಿದ್ದೆ ಯಾವ ನಂಬರಿಂದ. ಅವನ್ನೆಲ್ಲ ತುಂಬ ಈಗ ನಾವು ವಿಚಾರ ಮಾಡಬೇಕು. ಕಾರಲ್ಲಿ ತುಂಬ ಮೊಬೈಲ್ ಸಿಕ್ಕಿದೆ, ಮತ್ತು ಲಾಂಗು ಮತ್ತು ಮಚ್ಚುಗಳು ಸಿಕ್ಕಿದ್ದಾವೆ, ಹಗ್ಗ ಎಲ್ಲ ಸಿಕ್ಕಿದೆ. ಈಗ ನಮ್ಮ ಸೋಪ್ ಆಫೀಸರ್ಸ್ ಬರ್ತಾರೆ, ಅದನ್ನು ಸ್ಥಳ ಪರಿಶೀಲನೆ ಮಾಡ್ತಾರೆ. ಈಗ ಅವರೆಲ್ಲ ಚೇತರಿಸ್ಕೊಂಡ ಮೇಲೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಮಿಕ್ಕಿದ್ದು ಹಿಂಗೆ ಆಯ್ತು ಅನ್ನೋದನ್ನು ನಾವು ಈಗ ಇದು ಮೇಲ್ನೋಟಕ್ಕೆ ಯಾರು ಈ ಆರೋಪಿಗಳು ನಮ್ಗೆ ಸಿಕ್ಕಿದಾರಲ್ಲ ಅವ್ರನ್ನೆಲ್ಲ ವಿಚಾರ ಮಾಡಿದಾಗ ನಮಗೆ ಈ ಮಾಹಿತಿ ಗೊತ್ತಾಗಿದೆ. ಇನ್ನೂ ಇಬ್ಬರು ಗಾಯಗೊಂಡಂಥ ಮೇನ್ ಆರೋಪಿಗಳನ್ನ ನಾವಿನ್ನೂ ವಿಚಾರ ಮಾಡಬೇಕು, ಕೂಲಂಕಷ ವಿಚಾರ ಮಾಡಬೇಕು. ಇದು ಮೇಲ್ನೋಟಕ್ಕೆ ಗೊತ್ತಿರೋ ವಿಚಾರ. ಇನ್ನೂ ಇದರಿಂದ ಯಾರು ಇದ್ದಾರೆ ಅಥವಾ ಯಾರಾದರೂ, ಯಾಕಂದರೆ NMD ಅನ್ನೋನು ಅಲ್ಲಿ ತುಂಬ ಜನ ಇಟ್ಕೊಂಡಿದ್ದಾನೆ, ಪೊಲಿಟಿಕಲ್ ಆಗಿ ಸ್ವಲ್ಪ ಏನು ಮೋಟಿವ್ ಆಗಿದ್ದಾನೆ. ಹಾಗಾಗಿ ಇವನು ಮಾತಾಡಿಸೋದಕ್ಕೆ ತಿರುಗಿ ಇವನಿಗೆ ಯಾರಾದರೂ ಸುಪಾರಿ ಕೊಟ್ಟರೆ ಅನ್ನೋದನ್ನು ಸಹ ನಮಗೆ ಡೌಟ್ ಇದೆ. ಆಗ ಅವರಿಬ್ಬರು ಚೇತರಿಸ್ಕೊಂಡು ಬಂದ ನಂತರ ನಾವು ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರ ಮಾಡ್ತೀವಿ. ಮುಂಡಗೋಡು ಪರಶುರಾಮ ನೆಜ್ಜಿಗಿ ಮತ್ತು ಅವ್ರ ತಂಡಗೆ ಫಾಲೋ ಅಪ್ ಮಾಡೋಂಥ ಸಂದರ್ಭದಲ್ಲಿ ಆ ಟೋಲ್ ನಾಕಾದಲ್ಲಿ ಇವ್ರು ನೋಡಿ ಒಂದು ವೈಟ್ ಕಾರು ಮೂವ್ ಆಗುತ್ತೆ, ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಆಮೇಲೆ ನಾವು ಇಲ್ಲಿ ಬಂಕಾಪುರ ನಾವು ಟೋಲ್ ಹತ್ರ ನೋಡಿದಾಗಲೂ ಸಹ ಒಂದು ವೈಟ್ ಕಾರ್ ಇವನ್ನ, ಅದು ಏನಂತಾರೆ ಅದಕ್ಕೆ ಗಬ್ಬೂರು ಗದಗ್ ಟೋಲ್ ಅಂತ ನಲವಾಡಿ ಅಂತೇಳಿ ಅಲ್ಲಿ ಕಾರು ಒಂದು ಹೋಗ್ತಾ ಇರ್ತದೆ. ಮತ್ತು ಇಲ್ಲಿ ನಾವು ಬೆಳಗ್ಗೆ ನೋಡಿದವರು ಒಂದು ವೈಟ್ ಕಾರು ಇದನ್ನ ಬುದ್ಧಿ ಬಂಕಾಪುರ ಕಡೆ ಹೋಯ್ತು ಅಂತ ಹೇಳಿದ್ರು. ಹಾಗಾಗಿ ಇದೆರಡು ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಆ ವೆಹಿಕಲ್ನ ಬೆನ್ನೆಟ್ಟಿ ನಮ್ಮ PSI ಮಿರ್ಚಿಗೆ ಹೋದಾಗ ಆ ವೆಹಿಕಲ್ ನಮ್ಗೆ ಸಿಗೋದಿಲ್ಲ. ಅದು ಬ್ಯಾಕ್ ಸೈಡ್ ನಂಬರ್ ನಮಗೆ ಆ ಟೋಲಲ್ಲಿ ವೆಹಿಕಲ್ ನಂಬರ್ ಸಿಗುತ್ತೆ. ಸೊ ವೆಹಿಕಲ್ ನಂಬರ್ ಸಿಕ್ಕಾದ್ಮೇಲೆ ಓನರ್ ಸಿಗ್ತಾರೆ. ಓನರ್ ಸಿಕ್ಕಿದ್ಮೇಲೆ ಅವರು ಈ ವೆಹಿಕಲ್ನ ಯಾರಿಗೆ ಕೊಟ್ಟರು ಅನ್ನೋದ್ರ ಮೇಲೆ ಈ ಪ್ರಕರಣ ಚೇಂಜ್ ಆಯಿತು. ಅವ್ರನ್ನ ಬೆನ್ನೆತ್ತಿ ನಾವು ಅಪ್ಟು ನಿನ್ನೆ ಯಾವುದು ಚಿಕ್ಕೋಡಿ ಅಂದರೆ ಬೆಳಗಾಂ ಜಿಲ್ಲೆ ಚಿಕ್ಕೋಡಿ ಗಂಟ ರಾತ್ರಿಯಲ್ಲಿ ಹೋದ ನಂತರ ಆ ವೆಹಿಕಲಲ್ಲಿ ನಮಗೆ 5 ಜನ ಸಿಗ್ತಾರೆ ಚಿಕ್ಕೋಡಿನಲ್ಲಿ. ಸೊ ಅಲ್ಲಿ ನೋಡಿದ್ರೆ ಇಲ್ಲಿ ಮೇನ್ ಆರೋಪಿಗಳು ಯಾರು ಅದರಲ್ಲಿ ಇರಲಿಲ್ಲ. ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದವರೇ ಅನ್ನೋದನ್ನು ನಮಗೆ ಗೊತ್ತಿರಲಿಲ್ಲ. ಬಟ್ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ನಾವು ಆ ವೆಹಿಕಲ್ನ ನಾವು ತಿರ್ಗಾ ಫಾಲೋ ಅಪ್ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಆಮೇಲೆ ನಮಗೆ ವಿಚಾರಣೆ ಮೇನ್ ಅಕ್ಯೂರ್ ಸಿಕ್ಕಾದ ಮೇಲೆ ಅವ್ರು ಯಾರು ಅನ್ನೋದನ್ನ ಒಳಪಟ್ಟಿದ್ದಾನೆ. ಇವನು ಬಂದು ನಜೀರ್ ಅಹ್ಮದ್ ದರ್ಗಾವಾಲೆ. ಇವನು 2005ರಲ್ಲಿ PUC ಮುಗಿಸಿದ್ದಾನೆ. ಮತ್ತು 2006ರಿಂದ ಮೀನಿನ ವ್ಯಾಪಾರ ಮಾಡ್ತಾ ಇದ್ದ. ಅದಾದ ನಂತರ 2012ರಿಂದ 2013ವರೆಗೆ ರೈಲ್ವೆ ಅಧಿಕಾರಿಗಳಿಂದ ಬ್ಲ್ಯಾಕ್ ಟಿಕೆಟ್ ತಂದು ಮಾರ್ತಾ ಇದ್ದ. ಇದ್ರ ಮೇಲೆ ಕೇಸಸ್ ಆಗಿದೆ. ಯಾರು? ನಜೀರ್ ಅಹ್ಮದ್ ದರ್ಗಾವಾಲೆ,
ಜಮೀರ್ ಅಲ್ಲ, ನಜೀರ್ ಅಂದರೆ ಯಾರು ನಮ್ಮ ಕಿಡ್ನಾಪ್ ಅದು ಜಮೀರ್ ದರ್ಗಾವಾಲೆ. 18ವರೆಗೆ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದ. ಅಂದರೆ ತುಂಬ ಪತ್ರಿಕೆಯವರು ಯಾರೋ ಉದ್ಯಮಿ ಅಂತ ಹಾಕಿದ್ದೀರಾ, ಅದನ್ನು ದಯವಿಟ್ಟು ಸರಿ ಮಾಡಬೇಕು ಅಂತ ನನ್ನ ಉದ್ಯಮಿ ಎಲ್ಲ ಮರಳು ಮಾಫಿಯಲ್ಲಿದ್ದ, ಅದರಲ್ಲೂ ಕೇಸಸ್ ಆಗಿದೆ. ಇದಾದ ನಂತರ 2019 IPL ಕ್ರಿಕೆಟ್ ಬೆಟ್ಟಿಂಗ್, ಈ ಬೆಟ್ಟಿಂಗ್ ಗುರು ಮುಖಾಂತರ ಬೆಟ್ಟಿಂಗ್ ಆಡೋ ಕೇಸಸ್ ಅಲ್ಲಿ ಸಹ ಮೇಲೆ ಕೇಸಸ್ ಆಗಿದೆ. 2019 IPL ಸ್ಟಾರ್ಟ್ ಆಯ್ತಲ್ಲ, IPL ಈ ಕ್ರಿಕೆಟ್ ಗುರು ಮೂಲಕ ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ಮಾಡಿಸ್ತದೆ, ಬೆಟ್ಟಿಂಗ್ ಕೇಸಸ್ ಈ ಮೇಲೆ ಆಗಿದೆ. ಇದಾದ ನಂತರ ಈ ಸುತ್ತಮುತ್ತಲಿನ ಈ OC ಮತ್ತೆ ಈ ಮಟ್ಕಾ ಬುಕ್ಕಿಗಳ ಮುಖಾಂತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಸ್ಕೊಂಡು ಹೇಳಿದ್ರೆ OC ಕೇಸ್ಗಳು ಈ ಮೇಲೆ ಆಗಿದೆ. ಇದು ಮುಂಡಗೋಡು ಕಲಗಟ್ಟಿಗೆ ರಸ್ತೆಯಲ್ಲಿರುವಂಥ ಏನು ಡಿಬೇಟ್ ಕ್ಯಾಂಪ್ ಅಂತ ಫಾರ್ಮ್ ಹೌಸ್ ಇದೆ. ಅಲ್ಲಿ ಒಂದು 20-25 ಹುಡುಗರನ್ನ ಇಟ್ಕೊಂಡು ಈ ಬಡ್ಡಿಗೆ ದುಡ್ಡು ಕೊಡ್ತಾ ಇರೋದಂತ ನಮಗೆ ಮಾಹಿತಿ ಬಂದ ಮೇಲೆ ಲಾಸ್ಟ್ ಟೈಮ್ ಎಲ್ಲ ಅವ್ರ ಮೇಲೆ ಮನೆಯೆಲ್ಲ ಸರ್ಚ್ ಮಾಡಿದ್ರು ನಮ್ಮ ಪೊಲೀಸ್ ಎಲ್ಲ. ಹೀಗಾಗಿ ಅವನು ಒಂದು 50-60 ಜನ ಇಟ್ಕೊಂಡು ಮುಂಡಗೋಡಲ್ಲಿ ಈ ಥರ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಇವನಿಗಿರುವಂಥ ಈಗಾಗಲೇ ಇವ್ರ ಮೇಲೆ ಮುಂಡಗೋಡಲ್ಲಿ ಕ್ರೈಮ್ ನಂಬರ್ 80/22 ಈ ಸಂಪರ್ಕ ಬಂದಿದೆ. ನಮಗೆ ಈಗ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಯಾರು ಜೈಲಿಂದ ಮರ್ಡರ್ ಕೇಸಸ್ಸಲ್ಲಿ 307 ಕೇಸಸ್ಸಲ್ಲಿ ಯಾರು ರಿಲೀಸ್ ಆಗ್ತಾರೆ ಅವರಿಗೆ ಬೇಲ್ ಕೊಟ್ಟು ಜೈಲಿನ ಹತ್ರ ಹೋಗಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಮೆರವಣಿಗೆ ಮಾಡೋದು ಖಯಾಲಿ ಇದೆ. ಹಾಗಾಗಿ ನಮ್ಗೆ ಒಂದು ವಿಡಿಯೋ ಸಿಕ್ಕಿದೆ. ಮೊನ್ನೆ 40 ದಿವಸ ಹಿಂದೆ ಮುಸ್ಲಿಂ ಮತ್ತು ಹಾವೇರಿ ಕಾರಾಗೃಹಗಳಲ್ಲಿ ಈ ಮರ್ಡರ್ ಕೇಸಲ್ಲಿ ಜೈಲಿಗೆ ಬಂದವರಿಗೆ ಹೋಗಿ ಅವ್ರಿಗೆ ಅದ್ಭುತವಾದಂಥ ಸ್ವಾಗತ ಕೋರಿ ಅವರು ಮೆರವಣಿಗೆ ಮಾಡಿದ್ದಾನೆ. ಇದರಲ್ಲಿ ಈ ದರ್ಗಾವಾಲೆ ವೆಹಿಕಲ್ಸ್ ಹೋಗಿದೆ. ಇನ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಕೇಸು ರಿಜಿಸ್ಟರ್ ಆಗುತ್ತೆ. ಹಾಗಾಗಿ ಈ ಕ್ರಿಮಿನಲ್ ಚಟುವಟಿಕೆಗಳ ಒಂದು ಹಿನ್ನೆಲೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಈಗ ಇವರನ್ನು ಕಿಡ್ನಾಪ್ ಮಾಡಿರ್ತಾರೆ. ಹೀಗಾಗಿ ಕಿಡ್ನಾಪರ್ಸ್ನ ಬೆನ್ನನ್ನ ಬಿದ್ದಂತಹ ನಿನ್ನೆ ನಾವು ಪರಶುರಾಮ ಮತ್ತು ನಮ್ಮ ಮುಂಡಗೋಡು ಇನ್ಸ್ಪೆಕ್ಟರ್ ನೀಲಮ್ಮನ್ ಅವರು ನಿನ್ನೆ ರಾತ್ರಿ ಹೋದಾಗ ಎಲ್ಲ ಫೋನ್ಸ್ ಎಲ್ಲ ಸ್ವಿಚ್ ಆಫ್ ಆಗಿರುತ್ತೆ. ಒಂದು ಕಿಡ್ನಾಪರ್ಸಿಂದ ಒಂದು ಫೋನು ಏನು ಬರುತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ. ಪೊಲೀಸವರು ಯಾರು ಬರಬಾರ್ದು, ಪೊಲೀಸವರು ಬಂದರೆ ಇವನ್ನ ನಾವು ಸಾಯಿಸ್ತೀವಿ ಅಂತೇಳಿ ವಿಡಿಯೋ ಕಾಲ್ ಮಾಡಿ ಬೇರೆ ನಂಬರಿಂದ ನೀವು ಬರುವಾಗ ನಮಗೆ 30 ಲಕ್ಷ ದುಡ್ಡು ನೀವು ಕೊಟ್ಟರೆ ಇವನ್ನ ನಾವು ಬಿಡ್ತೀವಿ ಅಂತ ಹೇಳಿ ಅವರು ಆ ಕಡೆಯಿಂದ ಯಾರು ಮಾತಾಡ್ತಾರೋ ಅವ್ರ ಮುಖ ಯಾರು ಕಾಣಿಸಲ್ಲ, ನಾವು 30 ಲ್ಯಾಕ್ ರುಪೀಸ್ಗೆ ಇವರು ಡಿಮ್ಯಾಂಡ್ ಮಾಡ್ತಾರೆ. ಸೊ ಇದನ್ನು ಅವರು ಫ್ಯಾಮಿಲಿ ಮೆಂಬರ್ಸು ನಮ್ಗೆ ಹೇಳಿಲ್ಲ, ನಾವು ಪೊಲೀಸ್ ನಮ್ಮ ಜೊತೆನೇ ಇರ್ತೀವಿ. ಹೀಗಾಗಿ ನೆಕ್ಸ್ಟ್ ತಿರ್ಗ 1 ಅವರ್ ಆದ ನಂತರ 30 ಲಕ್ಷ ಆಗಿಲ್ಲ, ಎಷ್ಟಾಗುತ್ತೆ ಅಷ್ಟು ದುಡ್ಡು ತಗೊಂಡು ಇಮಿಡಿಯೇಟ್ಲಿ ಬನ್ನಿ ಅಂತ ಹೇಳಿದ್ಮೇಲೆ ಮನೆಯವರು 18 ಲಕ್ಷ ರೂಪಾಯಿ ದುಡ್ಡನ್ನು ಸರಿ ಮಾಡಿಕೊಂಡು ನಾವು ಪ್ರಾಣಕ್ಕೇನು ಆಗಬಾರ್ದು, ಅವನ್ನ ಬಿಡಬೇಕು ಅಂತ ಇಲ್ಲಿಗೆ ಬರಬೇಕಂತ ಹೇಳಿದಾಗ ಇಲ್ಲಿ ಬನ್ನಿ ಅಂತ ಎಲ್ಲ ಸುತ್ತಿಸ್ತಾರೆ. ಸುತ್ತ ಹಾಸಿದ ಮೇಲೆ ಇವನ್ನ ಮಧ್ಯರಾತ್ರಿ ಬೆಳಗಿನ ಜಾವ ಒಂದು ಹುಬ್ಳಿ ಹತ್ರ ಒಂದು ಪ್ಲೇಸಲ್ಲಿ ಇವನ್ನ ಒಂದು ಕಾರು ಬರುತ್ತೆ. ಆ ಕಾರಲ್ಲಿ ನೀವು ಈ ಹಣನ ನಮಗೆ ವಾಟ್ಸಪ್ಪಲ್ಲೆಲ್ಲ ತೋರಿಸ್ಬೇಕು. ತೋರಿಸಿ ನೀವು ಹಣ ಕೊಟ್ಟಾದ್ಮೇಲೆ ನಾವು ಬಿಡ್ತೀವಿ, ಬೇರೆ ಕಡೆ ಸಿಗ್ತಾರೆ ಅಂತ ಹೇಳಿ ಫಸ್ಟ್ ಹಣ ಹಾಕ್ತಾರೆ. ಯಾಕಂದ್ರೆ ಪ್ರಾಣಕ್ಕೆ ಏನಾಗಬಾರ್ದು ಅಂತ ನಾವು ಪೊಲೀಸರು ಹಿಂದೆಯಿಂದ ನಾವು ವಾಚ್ ಮಾಡ್ತಾ ಇರ್ತೀವಿ. ದೆನ್ ಹಣ ಅದು ಒಂದು ಸರ್ತಿ ಸಂದಾಯ ಆದ ನಂತರ ಇವನ್ನ ಬೇರೆ ಪ್ಲೇಸಲ್ಲಿ ತಿರ್ಗಾ ಒಂದು 5 ಕಿಲೋಮೀಟರ್ ದೂರ ಅಂತ ಪ್ಲೇಸಲ್ಲಿ ಈ ದರ್ಗಾವಾಲೆನ ಬಿಟ್ಟು ಹೋಗಿದ್ದಾರೆ. ಇಮಿಡಿಯೇಟ್ಲಿ ನಾವು ಹಿಂದೆ ಇದ್ದಂಥ ಪೊಲೀಸರು ಹೋಗಿ ದರ್ಗಾವಾಲೆ ರೆಸ್ಕ್ಯೂ ಮಾಡಿದ್ವಿ. ಅವನಿಗೆ ದರ್ಗಾವಾಲೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡೆದಿದ್ದಾರೆ. 2 ಕಾಲಿಗೆ, ಕೈಗೆ, ಮುಖಕ್ಕೆ ಎಲ್ಲ ಇಂಜುರಿ ಆಗಿದೆ. ಆಗ ಇಮಿಡಿಯೇಟ್ಲಿ ಅವ್ರನ್ನ ನಾವು ದರ್ಗಾವಾಲೆನ ರೆಸ್ಕ್ಯೂ ಮಾಡಿ ನಾವು ಹಾಸ್ಪಿಟ್ಲಲ್ಲಿ ಜಾಯ್ನ್ ಮಾಡಿದ್ವಿ. ಈಗ ಅವನ್ನ ಡಿಸ್ಚಾರ್ಜ್ ಮಾಡಿ ಮುಂಡಗೋಡಿಗೆ ಬಂದಿದ್ದಾರೆ.